ಪ್ರಶಿಕ್ಷಣಾರ್ಥಿಗಳಿಗೆ ಏರೋಬಿಕ್ಸ್ ಕಲಿಸಿದ ಈ ನರ್ತಕಿಗೆ ಪ್ರಾಂಶುಪಾಲರಿಂದ ಪ್ರಶಂಸನಾ ಪತ್ರ. ವೀಕ್ಷಕರೇ, ಪಿಟಿಎಸ್ ತಣಿಸಂದ್ರದಲ್ಲಿರುವ ಎಲ್ಲ ಪ್ರಶಿಕ್ಷಣಾರ್ಥಿಗಳ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುತ್ತಾ ಅವರಿಗೆ ತಮ್ಮ ಹುಟ್ಟುಹಬ್ಬದಂದು ತಮ್ಮ ಮನೆ ಮಂದಿಯಿಂದ ದೂರ ಇರುವುದರ ಕೊರತೆ ನೀಗಿದ ಪ್ರಾಂಶುಪಾಲರಿಗೆ ಇಂದು ಹುಟ್ಟುಹಬ್ಬದ ಸಡಗರ. ಕ್ಯಾಲೆಂಡರ್ ಪ್ರಕಾರ ಅವರ ಜನ್ಮದಿನ ಮಾರ್ಚ್ನಲ್ಲಿದೆ. ಆದರೆ ಅಷ್ಟರಲ್ಲಾಗಲೇ ಪಾಸಿಂಗ್ ಔಟ್ ಮುಗಿಸಿ ಈ ಪ್ರಶಿಕ್ಷಣಾರ್ಥಿಗಳೆಲ್ಲ ತಮ್ಮ ತಮ್ಮ ಜಿಲ್ಲೆಗಳಿಗೆ ಹೊರಟು ಹೋಗಿರುತ್ತಾರೆ. ತಮ್ಮ ನೆಚ್ಚಿನ ಪ್ರಾಂಶುಪಾಲರ ತಮ್ಮನ್ನ ಹಿರಿಯಕ್ಕಳ ಸ್ಥಾನದಲ್ಲಿದ್ದು ತಾಯಿಯ ಸ್ಥಾನದಲ್ಲಿದ್ದು ಆರೈಕೆ ಮಾಡಿದ ಅಧೀಕ್ಷಕರ ಹುಟ್ಟುಹಬ್ಬವನ್ನ ಆಚರಣೆ ಮಾಡಲು ತಾವು ಇಲ್ಲಿ ಇರುವುದಿಲ್ಲವಲ್ಲ ಎನ್ನುವ ತಾಂತ್ರಿಕ ಕೊರಗಿನಿಂದಾಗಿ ಇಂದು ಸ್ವಲ್ಪ ದಿನ ಮುಂಚಿತವಾಗಿಯೇ ಆಚರಿಸಲು ಪ್ರಾಂಶುಪಾಲರ ಮನವೊಲಿಸಿದ ಮಕ್ಕಳು ಅವರಿಗೆ ಅಚ್ಚರಿಗಳನ್ನ ನೀಡಿ ಅಭಿನಂದಿಸಿದರು. ತಮಗೆ ವೃತ್ತಿ ಜೀವನದ ಶಿಸ್ತಿನ ಚೌಕಟ್ಟನ್ನ ಕಲಿಸಿಕೊಟ್ಟ ಪ್ರಾಂಶುಪಾಲರಿಗೆ ಅವರ ಭಾವಚಿತ್ರವನ್ನು ಅಚ್ಚುಕಟ್ಟಾದ ಚೌಕಟ್ಟಿನೊಳಗಿಟ್ಟು ಉಡುಗೊರೆಯಾಗಿ ನೀಡಿ ಅವರಿಂದಲೇ ಉಡುಗೊರೆ ತೆರೆಸಿ ಎಲ್ಲರಿಗೂ ಪ್ರದರ್ಶಿಸಿ ಆನಂದಪಟ್ಟರು. ನೆಚ್ಚಿನ ಪ್ರಾಂಶುಪಾಲರ ಭಾವಚಿತ್ರವನ್ನು ತಾವೇ ಕೈಯಿಂದ ಬರೆದು ಸುಂದರ ಭಾವಚಿತ್ರದ ಚಿತ್ರಪಟವನ್ನ ಪ್ರಾಂಶುಪಾಲರಿಗೆ ಉಡುಗೊರೆಯನ್ನಾಗಿ ನೀಡಿ ಪ್ರಾಂಶುಪಾಲರಿಂದ ಅದನ್ನು ಅನಾವರಣ ಮಾಡಿಸಿದರು. 7ನೇ ನಾಗರಿಕ ಪ್ರಶಿಕ್ಷಣಾರ್ಥಿಗಳ ಅಂತಿಮ ಸಾಂಸ್ಕೃತಿಕ ಸಂಜೆ ಕಾರ್ಯಕ್ರಮವನ್ನ ಬಹಳ ಅರ್ಥಪೂರ್ಣವಾಗಿ ಆಚರಿಸಿದರು. ತಮ್ಮ ಮೊಬೈಲ್ ಟಾರ್ಚ್ಗಳನ್ನು ಆನ್ ಮಾಡಿ ಪ್ರಜ್ವಲಿಸುವ ಪ್ರಕಾಶವನ್ನ ವೇದಿಕೆಯೆಡೆಗೆ ಬೀರುತ್ತಾ ಅಂಧಕಾರದಲ್ಲಿ ಪ್ರಕಾಶಿಸುವ ನಂದ ದೀಪವಾಗಿ ಬೆಳಗಿರಿ ಎಂದು ಪ್ರಾಂಶುಪಾಲರಿಗೆ ಶುಭ ಕೋರಿದರು. प्यार में डूबी, प्यार में खोई, प्यार की धुन में जागी न सोई। जीवने ಹೊಸ ಜಾವ ಮೆಟ್ಟು ಐರಾವತ ದೇವಾ ಐರಾವತ 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 ದೇವಾ ಐರಾವತ ಐರಾವತ ತಲೆ ತೆಗೆದು ಅವನ ತಲೆ ಮೇಲೆ ಕಾಲು ಕೆಳಗೆ ಇಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇವಾಗ ನೋಡಿದ್ರೆ ಒಂದು ಫೋಟೋ ಕೊಡಿ, ಸಿಂಪಲ್ ಆಗಿ ನಾನು ಹುಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಹೇಳ ಅವನಿಗೆ ಈ ಅಪ್ಪಾಜಿ ಗೌಡ ಹಣ ಮೇಲಿರೋ ರಾಮನ ಬೊಟ್ಟು ತೆಗೆದ್ರೆ ಒಳಗಡೆ ರಾಮನ ಇನ್ನೂ ಜೀವಂತವಾಗಿದ್ದಾರೆ ಅಂತ ಹೇಳೋ ನೋಡ್ತಾನ. ನೋಡೋ ಗುಂಡಿಗೆ ಇದ್ರೆ ಹೇಳೋ, ಇಡೀ ಬೆಂಗಳೂರಿನ ಗಡ 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 ನಡುಗಿಸ್ ಬಿಡ್ತೀನಿ. ಇದು ಆರ್ಮಿಗ ಕೋಟೆ ಕಣ. ಯಾವನ್ನಮ್ಮ ನೀಕೋ ఏ భ్రమరంకి నచ్చేతాను ఏ జడ్జాక అంబరమే నచ్చేతాను.
ಜನ ಹೊಸ ಹೊಸ ಬಂದವು ಅಲ್ಲಿ ಸಂತೋಷವು ಮನೆಯ ದೀಪವು ಬಾಳ ಸಂಗೀತವು ಮನ ಮೆಚ್ಚಿದ ಮಡದಿಯು ಸಿಕ್ಕಿದ ವೇಳೆ ಸ್ವರ್ಗ ಸಂಸಾರವು ಕನ್ನಡ ನಾಡಿನ ಜೀವನದಿ ಕಾವೇರಿ ಓ ಜೀವನದಿ ಈ ಕಾವೇರಿ ಇಂದು ಎಲ್ಲಿದೆ ನಿನ್ನಾಸೆಗೆಲ್ಲಿ ಕೊನೆ ಇದೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ಬಾನಿಗೊಂದು ಎಲ್ಲಿದೆ ನಿನ್ನಾಸೆಗೆಲ್ಲಿ ಕೊನೆ ಇದೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು ನಾವು ನೆನೆಸಿದಂತೆ ಬಾಳಲೇನು ನಡೆಯದು ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ ಬಾನಿಗೊಂದು ಎಲ್ಲಿದೆ ಹರುಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ ಹೂವು ಮುಳ್ಳು ಎರಡು ಉಂಟು ಬಾಳಲತೆಯಲಿ ದುರಾಸೆಯೇತಕೆ ನಿರಾಸೆಯೇತಕೆ ಅದೇನೆ ಬಂದರೂ ಅವನ ಕಾಣಿಕೆ ಬಾನಿಗೊಂದು ಎಲ್ಲಿದೆ ನಿನ್ನಾಸೆಗೆಲ್ಲಿ ಕೊನೆಯಿದೆ ಏಕೆ ಕನಸು ಕಾಣುವೆ புறையோடும் தனுவுன்னை தனுவீரம் காட்டும் புழக்கங்கள் இளநீர் துடப்புடலூறிய போலே துளிரேகும் கனவெல்லில் கதிராடிய காலம் மனதாரில் மதுமாசம் தளிராடிய மேகம் அகமறு உன்னயினகள் துயிலுலரும் காலம் என்னடனாரில் அனுராகம் பகரன்ன யாமம் அழகே அழகில் தீர்த்தொரு சிலை அழகே மலரே என் உயிரில் விடரும் பரிமலரே மலரே ನಿನ್ನೆ ಆ ನೋಟದಲ್ಲಿ ಹಿತವೇನು ಮರೆಯಾದಾಗ ನೋವೇನು ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು
ಇಳಕಿಯ ಕರುಣಾಕರನ್ IPS ಮೇಡಮ್ ರವರು ಪ್ರಶಿಕ್ಷಣಾರ್ಥಿಗಳಿಗೆ ತಮ್ಮ ಅನುಭವವನ್ನ ವಿವರಿಸಿದರು. ಸೆಲೆಬ್ರೇಟ್ ಮಾಡ್ಕೊಟ್ಟಿದ್ದೀರಿ. ಸೊ ಈ ವರ್ಷ 26 ಮಾರ್ಚ್ ಬಂದಾಗ ಖಂಡಿತ ನಿಮ್ಮೆಲ್ಲರೂ ನೆನೆಸ್ಕೊಳ್ತೀನಿ. ತುಂಬ ಧನ್ಯವಾದಗಳು ಕಲ್ಚರಲ್ ಕಮಿಟಿ ಅವರಿಗೆ ಒಂದು ಜೋರಾದ ಚಪ್ಪಾಳೆ. ನನ್ನ ತಂಗಿ ಬಗ್ಗೆ ಜಾಸ್ತಿ ಜನರಿಗೆ ಗೊತ್ತಿದೆಯಾ ಗೊತ್ತಿಲ್ಲ. ಅವಳು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಗಿ ಸೆಲೆಕ್ಟ್ ಮಾಡಿ ಈಗ ಶಿವಗಂಗೈ ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ಮುನ್ಸಿಫ್ ಆಗಿದ್ದಾಳೆ. ಸೊ ನಾವು ಇಬ್ಬರೇ ಹೆಣ್ಮಕ್ಳು ನಮ್ಮ ಅಪ್ಪ ಅಮ್ಮಗೆ. ಸೊ ಇಬ್ಬರು ಲಾ ಓದಿದ್ದೀವಿ. ಅದರಲ್ಲಿ ನಾನು ಸಿವಿಲ್ ಸರ್ವಿಸ್ ಪಾಸ್ ಮಾಡಿದ್ದೀನಿ. ಅವಳು ತಮಿಳುನಾಡು ಜುಡಿಷಿಯಲ್ ಸರ್ವಿಸಲ್ಲಿ ಇದ್ದಾಳೆ. ನಂತರ ಅವಳು ಚಿಕ್ಕ ವಯಸ್ಸಲ್ಲಿ ಡೈರೆಕ್ಟ್ ರಿಕ್ರೂಟ್ಮೆಂಟ್ನಲ್ಲಿ ಸೆಲೆಕ್ಟ್ ಆಗಿದ್ದಾಳೆ. ಸೊ ಇದು ಹಿನ್ನೆಲೆಯಲ್ಲಿ ಒಂದಿದೆ. ನಾನು ಫಸ್ಟು ಹುಟ್ಟಿದಾಗ ನಮ್ಮ ಅಮ್ಮಗೆ C-ಸೆಕ್ಷನ್. ಸೊ ಅದರಿಂದ ಆ ಕಾಲದಲ್ಲಿ ಎಲ್ಲ 35 ವರ್ಷ ಮುಂಚೆ C-ಸೆಕ್ಷನ್ ಅಂದಾಗ ಇಬ್ಬರೇ ಮಕ್ಕಳು, ನೆಕ್ಸ್ಟ್ಗೆ ಅವಕಾಶ ಇಲ್ಲ. ಸೊ ಎರಡನೇ ಪಾಪುಗೆ ಅಪ್ಪ ಕರ್ಕೊಂಡು ಹೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಸರಿ, ಫಸ್ಟ್ನೇ ಮಗು ಗಂಡು ಹುಟ್ಟಿಲ್ಲ, ಹೆಣ್ಣು ಮಗು ಹುಟ್ಟಿದೆ ಅಂತ. ಸರಿ ಪರವಾಗಿಲ್ಲ, ಅಟ್ಲೀಸ್ಟ್ ಎರಡನೇದು ಗಂಡು ಮಗು ಹುಟ್ಟುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದ್ರು ನಮ್ಮ ಅಜ್ಜಿ ಎಲ್ಲ. ಸರಿ, ಎರಡನೇ ಡೆಲಿವರಿಗೆ ಅಪ್ಪ ಹೋಗಿ ಅಡ್ಮಿಟ್ ಮಾಡಿದ್ದಾರೆ. ಮತ್ತೆ ಏನೋ ತರಕ್ಕೆ ಆಚೆ ಹೋಗಿದ್ದಾರೆ. ವಾಪಸ್ ಬಂದಾಗ ನೋಡಿದ್ರೆ ನಮ್ಮ ಅವರ ಅಮ್ಮ ಮತ್ತೆ ಅವ್ರ ತಂಗಿ ಆಚೆ ಕೂತ್ಕೊಂಡು ರೂಮ್ ಆಚೆ ಜೋರಾಗಿ ಅಳ್ತಾ ಇದ್ರು ಅಂತ. ಆಮೇಲೆ ಅಪ್ಪ ನೋಡ್ಬಿಟ್ಟು ಫುಲ್ಲು ಬೇಜಾರಾಗ್ಬಿಟ್ರು. ಏನೋ ಆಗ್ಬಿಟ್ಟಿದೆ ಪಾಪುಗೆ ಅಥವಾ ಅಮ್ಮಗೆ ಏನೋ ಆಗ್ಬಿಟ್ಟಿದೆ, ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೋಗಿ ಏನಾಯ್ತು ಅಂತ ಕೇಳಿದ್ರೆ, ಈ ತರ ಎರಡನೇನು ಹೆಣ್ಣು ಪಾಪಾಗಿ ಹುಟ್ಬಿಟ್ಟಿದೆ, ಏನ್ ಮಾಡೋದು ಈಗ, ಅಷ್ಟೇ ನಿಮ್ಗೆ ಗಂಡು ಮಕ್ಕಳೇ ಇಲ್ಲ. ಪ್ರತಿ ಹೆಜ್ಜೆನಲ್ಲಿನೂ ಬೆಸ್ಟ್ ಸಿಗ್ಬೇಕು ನಮ್ಗೆ ಅಂತ ಯಾವಾಗ್ಲೂ ಅವರು ಡ್ರೀಮ್ ಮಾಡಿದ್ದಾರೆ, ಕನಸು ಕಂಡಿದ್ದಾರೆ, ಅದನ್ನು ನಿಜಾನೂ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಹುಟ್ಟಿದ ಮೇಲೆ 3 ತಿಂಗಳಲ್ಲಿ ಅವರು ಚೆನ್ನೈನಲ್ಲಿ ಅಪ್ಪ ಓದಿದ್ದು ಕಾಲೇಜ್ ಎಲ್ಲಾನು. ಆವಾಗ 3 ತಿಂಗಳಿದ್ದಾಗ ಚೆನ್ನೈನಲ್ಲಿ ಬೆಸ್ಟ್ ಸ್ಕೂಲ್, ಗರ್ಲ್ಸ್ ಸ್ಕೂಲ್ ಯಾವ್ದಂದ್ರೆ ಚರ್ಚ್ ಪಾರ್ಕ್ ಅಂತ ಹೇಳಿದ್ದಾರೆ. ಗೊತ್ತಿದೆ, ಜಯಲಲಿತಾ ಅವರು ಓದಿದ ಸ್ಕೂಲ್ ಅದನ್ನೇ ಚೆನ್ನೈನಲ್ಲಿ. ಸೊ ಹೀಗೆ ಬಡತನದ ಬೀದಿಗಳಲ್ಲಿ ತಾವು ಬೆಳೆದು ಮುನ್ನುಗ್ಗಿ ಬಂದ ಸಾಹಸ ಗಾಥೆಯನ್ನ ಎಳೆ ಎಳೆಯಾಗಿ ಬಿಡಿಸಿಟ್ಟ ಮೇಡಮ್ ರವರು ಭಾವಿಸಿದ್ದನ್ನು ಸಾಧಿಸಬಹುದು ಅನ್ನುವ ತಮ್ಮ ಅನುಭವ ಧಾರೆಯನ್ನ ಎಳೆ ಎಳೆಯಾಗಿ ಪ್ರಶಿಕ್ಷಣಾರ್ಥಿಗಳಿಗೆ ತಿಳಿ ಹೇಳಿದರು. ಮತ್ತು ತಮ್ಮ ಯಶಸ್ಸಿನಲ್ಲಿ ತಮ್ಮ ತಂದೆಯವರು ನೀಡಿದ ಅಮೂಲ್ಯ ಬೆಂಬಲವನ್ನ ನೆನೆಸಿ ಗದ್ಗದಿತರಾದರು. ವಿಡಿಯೋವನ್ನ ವೀಕ್ಷಿಸಿರುವುದಕ್ಕೆ ಧನ್ಯವಾದಗಳು.